ವೆನ್ ಕಂಪೇರ್ ಟು ವುಡ್ ಪ್ರೈಸಿಂಗಲ್ಲಿ ಕಂಪೇರ್ ಮಾಡೋದಾದರೆ ಸರ್ ನೀವು ಇವತ್ತು ಒಂದು ನಾರ್ಮಲ್ ಕ್ವಾಲಿಟಿ ಪ್ಲೇವುಡ್ ಯೂಸ್ ಮಾಡಿ ಮಾಡೋವಂಥದ್ದನ್ನು ಅದಕ್ಕಿಂತ ಸುಮಾರು 10-15% ಕಮ್ಮಿ ಕಾಸ್ಟಿಂಗಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಬೋದು. ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿಯಲ್ಲಿ ಸರ್. ಕ್ವಾಲಿಟಿಲಂತೂ ಅದೇ ಹೇಳಿದ್ರು, ಡ್ಯೂರಬಿಲಿಟಿ ಅಂತ ಬಂದ ಕ್ವಾಲಿಟಿ ಇದ್ದೇ ಇರುತ್ತೆ. ಜೊತೆಗೆ ಇನ್ನೊಂದು ಏನಂದರೆ ನೀವು ವುಡ್ಡಲ್ಲಿ ಪ್ರೀಮಿಯಂ ವುಡ್, ಈಗ ವಾಟರ್ ಪ್ರೂಫ್ ಅದು ಇದು ಏನೇನೋ ಬಂದಿದೆ ಸರ್, ಎಲ್ಲ ಕೆಮಿಕಲ್ಸು. ಏನೇ ಬಂದರೂ ಕೂಡ ಅವ್ರ ಕ್ವಾಲಿಟಿ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಹೋಗ್ತೀವಿ ಅಂದರೂ ಕೂಡ ನೀವು 40-50% ಪ್ರೈಸಿಂಗಲ್ಲಿ ಕಮ್ಮಿ ಮಾಡ್ಬೋದು ಇದರಲ್ಲಿ. ನೀವು ಹೇಳ್ತಾರೆ ಅಲ್ಯೂಮಿನಿಯಂ ಇಂಟೀರಿಯರ್. ಹೌದು. ಸೊ ನೀವು ವುಡ್ಡಲ್ಲಿ ಪ್ರೀಮಿಯಂ ಕ್ವಾಲಿಟಿ ವುಡ್ಗೆ ಹೋಗ್ತೀರಾ ಅಂದರೆ ಅದೇ ಕ್ವಾಲಿಟಿ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ಮಿನಿಮಮ್ 40-50% ಕಮ್ಮಿ ಆಗುತ್ತೆ ಕಾಸ್ಟಿಂಗ್. ಓ ದಟ್ಸ್ ನೈಸ್. ಇದ್ರ ಜೊತೆಗೆ ಇನ್ನೊಂದು ನಾನು ಹೇಳಿದಾಗೆ ಏಸ್ಥೆಟಿಕ್ಸ್ ಅಂದರೆ ಚಂದ ಕಾಣುವಂಥ. ಚಂದ, ಹೌದು ಸರ್. ವುಡ್ಡಲ್ಲಿ ನಿಮ್ಗೆ ಏನು ಕಾಣುತ್ತಲ್ಲ, ನಮ್ಮ ಶೋರೂಮ್ದು ವಿಸಿಟ್ ಮಾಡಿದ್ರೆ ಅನ್ಸುತ್ತಲ್ಲ. ಸೊ ನೀವು ವುಡ್ಡಲ್ಲಿ ಏನು ಮಾಡ್ಬೋದು, ಎಲ್ಲ ಕೆಲಸ ನಾವು ಅಲ್ಯೂಮಿನಿಯಮಲ್ಲಿ ಮಾಡ್ಬೋದು. ಆ್ಯಂಡ್ ಫೀಲ್ ಸೇಮ್ ಇರುತ್ತೆ ನಿಮಗೆ. ಏನು ನೋಡಲಿಕ್ಕಾಗಲಿ ಅಥವಾ ಯೂಸ್ ಮಾಡಲಿಕ್ಕಾಗಲಿ ವುಡ್ಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಅನಿಸಲ್ಲ. ನಿಮಗೆ ಮೇಜರ್ ಏನು ಅಂದರೆ ಇದರಲ್ಲಿ ಕೆಲವು ಡ್ರಾಬ್ಯಾಕ್ಸ್ ಏನು ಅಂದರೆ ತುಂಬ ಡಿಸೈನ್ಸ್, ಈ ರೌಂಡ್ ಶೇಪು, ಕೆಲವರು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ ಡಿಸೈನ್ಸಲ್ಲಿ, ರೌಂಡ್ ಕರ್ವ್ ಆಗಿರಬೇಕು ಅಂತೆಲ್ಲ. ಸೊ ಅಂಥದ್ದು ಸ್ವಲ್ಪ ಲಿಮಿಟೇಷನ್. ಅದನ್ನು ಬಿಟ್ಟರೆ ಎಲ್ಲ ಥರ ವರ್ಕು ನಾವು ಮಾಡ್ಬೋದು. ಆ್ಯಂಡ್ ವಿತ್ ಸೇಮ್ ಫೀಲ್, ವುಡ್ಡಲ್ಲಿ ಏನು ಫೀಲ್ ಕೊಡುತ್ತಲ್ಲ ಅದೇ ಫೀಲಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಬೋದು. ಇಟ್ಸ್ ವೆರಿ ನೈಸ್.